ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ಟ್ರಂಪ್ರಂತೂ ಮೋಸ್ಟ್ಲಿ ಸೋತಂಗಾಗ್ಯದ. ಸೋತಿದಾರಂದ್ರೂ ಒಟ್ಟಿ ಇಲ್ಲ. ಅಮೇರಿಕೆಯ ವರ್ಚಸ್ಸನ್ನು ಹಾಳು ಮಾಡಿದರು, ಇದರಲ್ಲಿ ಎರಡು ಮಾತಿಲ್ಲ. ಅದೇನೂ ಇರಲಿ, ನಮ್ಮ ಮೋದಿಜಿಯವರು ಕಳೆದ 12 ವರ್ಷಗಳಿಂದ ಆಳ್ತಾ ಇದ್ದಾರೆ. ದೇಶಕ್ಕೆ ಒಂದು ಹೊಸ ಆಯಾಮ ಕೊಡ್ತಾನಂತ ಬಂದಿದ್ದರು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾನಂತ ಬಂದಿದ್ದರು, ಬಡವರಿಗೆ 15 ಲಕ್ಷ ರೂಪಾಯಿ ಹಾಕ್ತಾನಂತ ಬಂದಿದ್ದರು. ಆದರೆ ಅವು ಯಾವುವು ಇವತ್ತು ನೋಡಿದರೆ ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಮೂಲತಃ ಕಾಂಗ್ರೆಸ್ ಮಾಡಿದ ತಪ್ಪನ್ನು ಮಾಡಿದರು. ಅದು ಹೆಂಗಂತೀರಿ? ಹೆಂಗಂದ್ರೆ ಕಾರ್ಪೊರೇಟ್ ವಲಯ ಇರ್ಬೋದು, ಬಂಡವಾಳಶಾಹಿ ವಲಯ ಇರ್ಬೋದು, ಅವರು ಕೊಡುವ ಪಾರ್ಟಿ ಪಂಡಿಗೆಗೆ ಅವ್ರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬಂದರು. ಕಾಂಗ್ರೆಸ್ಸಿಗರು ಅದನ್ನ ಮಾಡಿದರು. ಮೋದಿಯವರು ಅದನ್ನು ಮುಂದುವರೆದು ಇನ್ನೂ ಜೋರು ಮಾಡಿ ಪಾರ್ಟಿಯನ್ನು ಬಲಿಷ್ಠ ಮಾಡಿದರು, ಪಾರ್ಟಿಯನ್ನು ಆರ್ಥಿಕವಾಗಿ ಭದ್ರ ಮಾಡಿದರು. ಆದರೆ ದೇಶ ಭದ್ರ ಆಗಲಿಲ್ಲ, ಅಭದ್ರ ಆಗಿ ಹೋಗ್ಬಿಟ್ಟು. ನೋಡ್ರಿ, ದೇಶೀಯವಾಗಿ ನೆಹರು ಅವರಂತೂ ಮಿಕ್ಸ್ಡ್ ಎಕಾನಮಿ ಮಾಡಿ ಹಾಳು ಮಾಡಿದರು. ಒಂದಿಷ್ಟು ಖಾಸಗಿಯವ್ರಿಗೆ, ಒಂದಿಷ್ಟು ಸರ್ಕಾರ ಕೈಯಲ್ಲಿ ಇಟ್ಕೊಂಡು ಅಧಿಕಾರಕ್ಕೆ ಹಾಕಿಕೊಟ್ಟು ಭ್ರಷ್ಟಾಚಾರ ಹೆಚ್ಚಾಗೋದು ದಾರಿ ಹಾಕಿಕೊಟ್ರು. ಮನಮೋಹನ್ ಸಿಂಗ್ರವ್ರು ಬದಲು ಮಾಡಲಿಕ್ಕೆ ಹೋದರು, ಓಪನ್ ಮಾರ್ಕೆಟ್ ಮಾಡಿದ್ರು, ಆರಂಭದಲ್ಲೇ ಯಶಸ್ಸು ಕಂಡಿತು. ಇವತ್ತು ಓಪನ್ ಮಾರ್ಕೆಟ್ ಸಾಲ 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 ಸಾಲ, ಪ್ರೈವೇಟ್ದವ್ರು ಸಾಲ ತೊಗೊಳ್ಳೋದು ಬ್ಯಾಂಕ್ಗಳಿಂದ, ಕಂಪ್ನಿ ದಿವಾಳಿ ಆಗಿದೆ ಅಂತ ಹೇಳೋದು, ಅರ್ಧ ಪಾರ್ಟಿ ಫಂಡ್ ಅದು ಕೊಡೋದು, ಅರ್ಧ ತಾವು ಹೊಡ್ಕೊಂಡು ಹೋಗೋದು. ಹೀಗಾಗಿ ದೇಶದ ಕೆಲವು ಕಾರ್ಪೊರೇಟ್ಗಳು ಶ್ರೀಮಂತರಾದ್ರೂ ಬಹುಸಂಖ್ಯೆ ಆದರು. 90% ಆಫ್ ಜನ, 90% ಆಫ್ ಜನ ಏನಾದರೂ ಬಡವರಾದರು, ನಿರ್ಗತಿಕರಾದರು, ದುಡಿಯುವ ವರ್ಗದವರಾದರು. ಏನೂ ಅವಕಾಶ, ಸುಮ್ಮನೆ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಅಷ್ಟೇ. 5 ಲಕ್ಷ ತೋರಿ ಹೊರಗಾಡ್ಯಾಡ್ರಿ ಫ್ರೀಯಾಗೆ, ಮುಂದೆ ಕಾಲಕ್ಕೆ ಒಂದು 2 ಸ್ವಲ್ಪ ತೋರಿತೀವಲ್ಲ ಸಿದ್ದರಾಮಯ್ಯನವರು. ಈಗ ನೋಡ್ರಿ, ನಮ್ಮ BJPಗೆ ಬೈತಾಯಿದ್ರು ಈ ಗ್ಯಾರಂಟಿ ನಮ್ಮ ಕರ್ನಾಟಕದ